ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಗೆ ಧನುಷ್ ರವರ ಫ್ಯಾಮಿಲಿಯವರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಬಿಗ್ ಬಾಸ್ ರವರು ಧನುಷ್ಗೆ ಮಾತ್ರ ಯಾಕೆ ಈ ರೂಲ್ಸ್ ಹಾಕಿದ್ರು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲರ ಫ್ಯಾಮಿಲಿಯಿಂದ ಇಬ್ಬರು ಮೂವರು ಬಂದಿದ್ದಾರೆ, ಎಲ್ಲರನ್ನೂ ಫ್ರೀಯಾಗಿ ನಾರ್ಮಲ್ ಆಗೇ ಕರೆದಿದ್ದಾರೆ. ಬಟ್ ಧನುಷ್ಗೆ ಮಾತ್ರ ತಾಯಿ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರನ್ನು ಮಾತ್ರ ಚೂಸ್ ಮಾಡಬೇಕು ಎಂದು ಹೇಳಿದ್ದಾರೆ. ಅದಕ್ಕಾಗಿ ಧನುಷ್ ರವರು ತಮ್ಮ ತಾಯಿಯನ್ನು ಆರಿಸಿಕೊಂಡಿದ್ದಾರೆ. ಧನುಷ್ ರವರು ಕನ್ಫೆಷನ್ ರೂಮ್ನಿಂದ ತಮ್ಮ ತಾಯಿಯನ್ನು ಕರೆದುಕೊಂಡು ಹೊರಗಡೆ ಬರುತ್ತಾರೆ. ಅಲ್ಲಿಂದ ಮನೆಯವರೆಲ್ಲ ಕೇಳುವುದು ಒಂದೇ ಪ್ರಶ್ನೆ, ಅದೇನೆಂದರೆ, ಅಮ್ಮ ನಿಮ್ಮನ್ನೇನಾರು ಆರಿಸದೆ ಅಕಸ್ಮಾತಾಗಿ ಸಂಜನನನ್ನು ಅಂದರೆ ಧನುಷ್ ರವರ ಹೆಂಡತಿಯನ್ನು ಆರಿಸಿಕೊಂಡಿದ್ದರೆ ನಿಮ್ಗೇನಾರು ಅನಿಸ್ತಿತ್ತಾ ಅಂತ ಮನೆಯವರು ಕೇಳಿದ್ದಾರೆ. ಆಗ ಧನುಷ್ ರವರ ತಾಯಿ ಹೇಳಿದ ಉತ್ತರ ಕೇಳಿದರೆ ನಿಮಗೆ ನಿಜವಾಗಿಯೂ ಶಾಕ್ ಆಗುತ್ತೆ. ಏಕೆಂದರೆ ಅವರ ತಾಯಿ ಹೇಳ್ತಾರೆ, ನೋಡಿ, ಅಕಸ್ಮಾತಾಗಿ ಇವನೇನಾದರೂ ನನ್ನನ್ನು ಬಿಟ್ಟು ಸಂಜನನನ್ನು ಆರಿಸಿಕೊಂಡಿದ್ದರೆ ನನಗಿಂತ ಖುಷಿ ಪಡುವವರು ಇನ್ನೊಬ್ಬ ಇರಲಿಲ್ಲ. ಏಕೆಂದರೆ ಅವಳು ನನ್ನ ಅಣ್ಣನ ಮಗಳು. ನಾನು ಅವಳು ಹುಟ್ಟಿದ್ದಾಗಿನಿಂದನೂ ಕೈಯಲ್ಲಿ ಎತ್ತಿ ಆಡಿಸಿ ಬೆಳೆಸಿದ್ದೇನೆ. ನನ್ನಿಷ್ಟದಂತೆ ನಾನು ಇಷ್ಟಪಟ್ಟೆ ನನ್ನ ಮಗನಿಗೆ ಅವಳನ್ನು ಮಾಡಿಕೊಂಡಿರುವುದು. ನನ್ನ ಇಷ್ಟಕ್ಕಾಗಿಯೇ ನನ್ನ ಮಗ ಅವಳನ್ನು ಮದುವೆ ಮಾಡಿಕೊಂಡಿರುವುದು. ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿ ನಾನೇ ಹೆಸರಿಟ್ಟಿದ್ದು. ಅವಳು 9 ತಿಂಗಳ ನಾಮಕರಣದಲ್ಲಿ ಅವಳ ಕೈಯಿಗೆ ನನ್ನ ಮಗನಿಂದನೇ ಉಂಗುರ ತೊಡಿಸಿದ್ದೆ. ಆವಾಗಲೇ ಮನೆ ಮಂದಿಗೆಲ್ಲ ಹೇಳಿಬಿಟ್ಟಿದ್ದೆ, ಇವಾಗಲೇ ಇವರಿಬ್ಬರ ಎಂಗೇಜ್ಮೆಂಟ್ ಆಗಿದೆ, ಇವಳು ದೊಡ್ಡವಳಾದ ಮೇಲೆ ನನ್ನ ಮಗನನ್ನೇ ಮದುವೆ ಆಗುತ್ತಾಳೆ ಅಂತ ಆವಾಗಲೇ ಡಿಸೈಡ್ ಕೂಡ ಮಾಡಿದ್ದೆ ಅಂತ ಹೇಳಿದರು. ಆಗ ಧನುಷ್ ರವರು ಶಾಕ್ ಆಗಿ, ಅಮ್ಮ ನನಗೆ ಈ ವಿಷಯನೇ ಗೊತ್ತಿಲ್ವಲ್ಲಮ್ಮ ಅಂತಾರೆ. ನಂತರ ರಾಶಿಕಾ ಅವರು ಹೇಳ್ತಾರೆ, ಹ್ಞೂ ಅಮ್ಮ, ಧನುಷ್ ಯಾವಾಗಲೂ ಹೇಳ್ತಿರ್ತಾನೆ ನನ್ನ ಅಮ್ಮನ ಇಷ್ಟಕ್ಕೆ ನಾನು ನಮ್ಮ ಮಾವನ ಮಗಳನ್ನು ಮದುವೆಯಾಗಿದ್ದು ಅಂತ. ಆಗ ಗಿಲ್ಲಿಯವರು ಕೇಳ್ತಾರೆ, ಅಕಸ್ಮಾತಾಗಿ ನಿಮಗೆ ಗೊತ್ತಿಲ್ದಂಗೆ ಅವರು ಪ್ರೀತಿಸಿ ಮದುವೆಯಾಗಿ ಬಂದ್ಬಿಟ್ಟಿದ್ರೆ ಏನು ಮಾಡ್ತಿದ್ರಮ್ಮ ಅಂತ ಕೇಳಿದಾಗ ಧನುಷ್ ರವರ ತಾಯಿ ಹೇಳ್ತಾರೆ, ಇಲ್ಲ ಇಲ್ಲ, ಅವನು ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಬುದ್ಧಿ ಬಂದಾಗಿನಿಂದನೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ, ನೀನು ಯಾವ ಹುಡುಗಿಯನ್ನು ಕೂಡ ಪ್ರೀತಿ ಮಾಡುವಂತಿಲ್ಲ, ನೀನು ಇವಳನ್ನೇ ಅಂದರೆ ನಮ್ಮ ಅಣ್ಣನ ಮಗಳನ್ನೇ ನೀನು ಮದುವೆಯಾಗೋದು ಅಂತ ಅವನ ತಲೆಯಲ್ಲಿ ತುಂಬಿದ್ದೇನೆ. ಅಕಸ್ಮಾತ್ ನೀನೇನಾದರೂ ನನ್ನ ಮಾತನ್ನು ಕೇಳದಿದ್ದರೆ ನಾನು ಒಬ್ಬ ಮಗ ಇದ್ದಾನೆ ಅನ್ನೋದು ಕೂಡ ಮರ್ತು ಬಿಡ್ತೀನಿ ಅಂತ ಹೇಳಿದರು. ಆಗ ಧನುಷ್ ರವರು ಹೇಳ್ತಾರೆ, ಇಲ್ಲ ಇಲ್ಲ, ನಮ್ಮ ಅಮ್ಮ ಇದನ್ನು ಬಿಟ್ಟು ಇನ್ನೊಂದು ಪದ ಹೇಳ್ತಿರ್ತಾರೆ, ಅದನ್ನ ಹೇಳು ಅಂತಾರೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ಮನೆಯವರೆಲ್ಲ ಫಸ್ಟ್ ಹೇಳ್ತಾರೆ, ಅದು ಯಾವ ಪದ ಹೇಳಮ್ಮ ಅಂದಾಗ ಅವ್ರ ಅಮ್ಮ ಹೇಳ್ತಾರೆ, ಅಯ್ಯಯ್ಯೋ ಅದೊಂದು ಬ್ಯಾಡ್ ವರ್ಡ್, ಅದೆಲ್ಲ ಇಲ್ಲಿ ಹೇಳುವಂತಿಲ್ಲ ಅಂದಾಗ ಮನೆಯವರೆಲ್ಲ ನಗ್ತಾರೆ. ನಿಜವಾಗಿಯೂ ಧನುಷ್ ರವರು ಒಂದು ಹುಡುಗಿಯನ್ನು ನಿಜವಾಗಿಯೂ ಮನಸ್ಸಿಂದ ಪ್ರೀತಿಸ್ತಿದ್ರು ಅವರು ಸೀರಿಯಲ್ ಮಾಡುವ ಟೈಮ್ನಲ್ಲಿ. ಅದು ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ ಅಂದ್ಕೊಳ್ತೀನಿ. ನೀವೆಲ್ಲ ಭವ್ಯ ಅನ್ಕೋತಿರ್ಬೋದು. ಇಲ್ಲ ಇಲ್ಲ, ಭವ್ಯ ಅಲ್ಲ, ಅವರು ಕೂಡ ಸೀರಿಯಲ್ ಆ್ಯಕ್ಟರೇ. ಅವರು ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾರೆ. ಅವರೇ ಧನುಷ್ ಎಕ್ಸ್ ಗರ್ಲ್ ಫ್ರೆಂಡ್. ನಿಮ್ಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅವರ ನಿಜವಾದ ಎಕ್ಸ್ ಗರ್ಲ್ ಫ್ರೆಂಡ್ ಯಾರು ಅಂತ. ನಿಜವಾಗಿಯೂ ಧನುಷ್ ತನ್ನ ಪ್ರೀತಿಸಿದ ಹುಡುಗಿಯನ್ನು ಯಾಕೆ ಮದುವೆಯಾಗಲಿಲ್ಲ ಎನ್ನುವುದಕ್ಕೆ ರೀಸನ್ ಅವರ ಅಮ್ಮನೇ ಎಂಬುದು ಮಾತ್ರ ಗೊತ್ತಾಗುತ್ತೆ. ಯಾವುದೇ ತಂದೆ ತಾಯಿಯಾದರೂ ತಮ್ಮ ಮಕ್ಕಳ ಇಚ್ಛೆಗೆ ಅಡ್ಡಿ ಆಗಬಾರದು. ಏಕೆಂದರೆ ಮಕ್ಕಳು ಒಂದು ವಯಸ್ಸಿಗೆ ಬಂದ ಮೇಲೆ ಅವರಿಗೆ ತನ್ನದೇ ಆದ ಪ್ರೀತಿ ಹುಟ್ಟುತ್ತದೆ. ಹೌದು, ಅಪ್ಪ ಅಮ್ಮ ಸೆಲೆಕ್ಟ್ ಮಾಡಿರುವುದು 100% ಸರಿಯಾಗಿರುತ್ತೆ, ಅವರ ಚಾಯ್ಸ್ ಕೂಡ 100% ಸರಿ ಇರುತ್ತೆ. ಆದರೂ ಕೂಡ ತಮ್ಮ ಮಕ್ಕಳ ಆಸೆಯೂ ಕೂಡ ಒಂದು ಮನಸ್ಸಿನಲ್ಲಿ ಇರುತ್ತಲ್ಲ, ಅದನ್ನು ಕೂಡ ತಂದೆ ತಾಯಿಯಾದವರು ಕೇಳಬೇಕಾಗುತ್ತೆ. ನನಗೆ ಇಲ್ಲಿ ಅನಿಸಿದ್ದೇನೆಂದರೆ, ನಿಜವಾಗಿಯೂ ಧನುಷ್ ಪ್ರೀತಿಸಿದ ಹುಡುಗಿಗಿಂತ ಅವರ ಅಮ್ಮ ಹುಡುಕಿರುವ ಹುಡುಗಿ ತುಂಬ ಮುಗ್ಧೆ ಎನ್ನುವುದು ಇಲ್ಲಿ ಅರ್ಥವಾಗುತ್ತೆ. ಆಕೆ ಎಷ್ಟು ಮುಗ್ಧೆ ಅಂದರೆ ಸೀರಿಯಸ್ ಆಗಿ ಅವರ ಮುಖವನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ. ಪೂರ್ತಿ ಧನುಷ್ ತುಂಬ ಹಣವಂತರ ಫ್ಯಾಮಿಲಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಧನುಷ್ ಪ್ರೀತಿಸಿದ ಹುಡುಗಿ ಯಾರು ಅಂತ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.